ಕಲಾವಿದರ ಜೀವನ ಅನ್ನೋದು ಯಾವಾಗ ಹೇಗೆ ಅನ್ನೋದು ಹೇಳೋಕ್ಕೆ ಆಗೋದಿಲ್ಲ. ನೀರಿನ ಮೇಲಿನ ಗುಳ್ಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ನೀವು ನೋಡ್ತಾ ಇರುವಂತಹ ನಟ ಪಾರು ಸೀರಿಯಲ್ ಸೇರಿದಂತೆ ಮ್ಯಾಕ್ಸ್ ಅನ್ನುವಂಥ ಸಿನಿಮಾದಲ್ಲೂ ಕೂಡ ನಟಿಸಿದವರು. ಎಲ್ಲರ ಮನೆ ಮಾತಾದವರು ಶ್ರೀಧರ್ ಎನ್ ಅವರು. ಶ್ರೀಧರ್ ನಾಯಕ್ ಅವರು ಕನ್ನಡ ಕಿರುತೆರೆಯಲ್ಲಿ ಮತ್ತು ಬೆಳ್ಳಿತೆರೆಯಲ್ಲಿ ತನ್ನದೇ ರೀತಿಯಾದಂಥ ಮೋಡಿ ಮಾಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಟನಾ ಶಾಲೆಯಲ್ಲಿ ನಟನೆ ಮಾಡೋದು ಹೇಗೆ ಅನ್ನೋದನ್ನ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಿದ್ದಾರೆ. ಆದರೆ ಇವತ್ತು ಈ ವ್ಯಕ್ತಿ ಈ ರೀತಿಯಾಗಿಲ್ಲ, ಹಾಸಿಗೆ ಹಿಡ್ದಿದ್ದಾರೆ, ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಅಷ್ಟಕ್ಕೂ ಶ್ರೀಧರ್ ಅವರಿಗೆ ಏನಾಗಿದೆ, ಅಂಥದ್ದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಸಹ ಕಲಾವಿದರು ಒಬ್ಬರು ವಿಡಿಯೋ ಮಾಡಿ ಹೇಳಿದ್ದಾರೆ. ಆ ವಿಡಿಯೋವನ್ನು ತೋರಿಸ್ತಾ ಹೋಗ್ತೀನಿ. ಆ ವಿಡಿಯೋದ ಎಂಡಲ್ಲಿ ಅವರ ಈಗಿನ ಫೋಟೋ ಇದೆ ನೋಡಿ, ಮುಂದೆ ಸುದ್ದಿ ಮತ್ತೆ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ ನಿಂಗಿ. ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ನಮ್ಮ ಕಿರುತೆರೆ ಹಾಗೂ ಬೆಳ್ಳಿತೆರೆ ನಟರಾದ ಶ್ರೀಧರ್ ಎನ್ ಅವರು ಪಾರು ಧಾರಾವಾಹಿ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನೀವು ಅವರನ್ನ ನೋಡಿರ್ತೀರಾ. ಅವರು ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಆಗಿದ್ದಾರೆ. ಅನಾರೋಗ್ಯದ ಕಾರಣ ಗೊತ್ತಿಲ್ವಂತೆ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಇನ್ಫೆಕ್ಷನ್ ಆಗಿರೋದ್ರಿಂದ ಅವರಿಗೆ ಬಹಳ ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ, ಸಹಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಯಾರೂ ಇಲ್ಲ, ಅವರ ತಾಯಿ ಮಾತ್ರ ಅವ್ರ ಜೊತೆಗೆ ಇದಾರಂತೆ. ಸೊ ಅವರಿಗೆ ಮಾರಲ್ ಸಪೋರ್ಟ್ ಜೊತೆಗೆ ಹಣಕಾಸಿನ ಅಗತ್ಯನೂ ಇರೋದ್ರಿಂದ ಕಲಾವಿದರೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ, ಈ ಮೆಸೇಜ್ನ ಆದಷ್ಟು ಫಾರ್ವರ್ಡ್ ಮಾಡಿ, ಅವರಿಗೆ ಆದಷ್ಟು ಬೇಗ ಗುಣ ಆಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಈ ವಿಡಿಯೋ ಮೂಲಕ ನಾನು ಅವರ ಇತ್ತೀಚಿನ ಪಿಕ್ಚರ್ಸ್ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಂದ ಅವರಿಗೆ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇದು ಅಂಕಿತಾ ಅವರು ಮಾಡ್ಕೊಂಡಂಥ ರಿಕ್ವೆಸ್ಟ್ ಆಗಿದೆ. ಇವರು ಕೂಡ ಪಾರು ಸೀರಿಯಲ್ನಲ್ಲಿ ನಿಂಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. ಹಾಗಾಗಿ ಶ್ರೀಧರ್ ಅವರ ಜೊತೆಗೆ ಅಭಿನಯಿಸಿದ್ರಿಂದ ಶ್ರೀಧರ್ ಅವರ ಪರಿಸ್ಥಿತಿಯ ಬಗ್ಗೆ, ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಶ್ರೀಧರ್ ಅವರಿಗೆ ಇನ್ನೂ ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಈಗ ಸದ್ಯಕ್ಕೆ ಅವರು ಹಾಸಿಗೆ ಹಿಡಿದಿರೋದ್ರಿಂದ ಅವರನ್ನು ನೋಡ್ಕೊಳ್ತಾ ಇರೋದು ವಯಸ್ಸಾಗಿರುವಂಥ ಅವರ ತಾಯಿ ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ. ಅವರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ವೈದ್ಯರು ಕೂಡ ಇಲ್ಲಿವರೆಗೂ ದೃಢಪಡಿಸಿಲ್ಲ. ಆದರೆ ಯಾವುದೋ ಒಂದು ಇನ್ಫೆಕ್ಷನ್ ಅನ್ನೋದು ಅವ್ರಿಗೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಬ್ಯಾಕ್ಟೀರಿಯಾ ಅವರ ಮೈ ಸೇರಿರೋದ್ರಿಂದ, ವೈರಸ್ ಅವರಿಗೆ ಅಟ್ಯಾಕ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಹೋಲ್ ಬಾಡಿ ಅವರಿಗೆ ನಿಶಕ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಬಾಡಿ ಆರ್ಗನ್ಸ್ಗಳು ಒಳಗಡೆ ಸಾಕಷ್ಟು ರೀತಿಯಾದಂಥ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಬಹುದಿನಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಆದರೆ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಆಗಿರ್ಬೋದು ಅಥವಾ ಅದು ಯಾವುದು ಕಾಣಿಸ್ಕೊಂಡಿಲ್ಲ ಮೊದಲಿಗೆ. ಇದಕ್ಕಿದ್ದ ಹಾಗೇ ನಿಶಕ್ತಿ ಆಗಿದೆ, ಸುಸ್ತಾಗಿದೆ. ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಮಾಮೂಲಿ ಮನೆ ಹತ್ರ ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಅವರ ಆರೋಗ್ಯ ಹದಗೆಟ್ಟಾಗ, ಚಿಂತಾಜನಕ ಆದಾಗ ಅವರು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಸೇರಿರೋದು. ಅವ್ರಿಗೆ ಪ್ರತಿನಿತ್ಯ ಈಗ ಏನಿಲ್ಲ ಅಂತ ಹೇಳಿದ್ರು ಬೆಡ್ ಚಾರ್ಜು, ಹಾಗೆಯೇ ಮಾತ್ರೆ, ಇಂಜೆಕ್ಷನ್ನು ಎಲ್ಲವೂ ಸೇರಿ, ಅವತ್ತಿನ ಎಲ್ಲ ಟ್ರೀಟ್ಮೆಂಟ್ ಸೇರಿ ಒಂದು ದಿನಕ್ಕೆ 10ರಿಂದ 15,000 ಖರ್ಚಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಾವಿದರ ಜೀವನ ನಾವು ಅಂದ್ಕೊಂಡಂಗೆ ತುಂಬ ಐಷಾರಾಮಿ ಆಗಿರುತ್ತೆ ಅಂತ ಅಲ್ಲ. ಎಲ್ಲರ ಜೀವನನೂ ಯಶು, ದರ್ಶನ್, ಸುದೀಪು ಅಥವಾ ದೊಡ್ಡ ದೊಡ್ಡ ಹೀರೋಯಿನ್ಸ್ ಥರ ಇರುತ್ತೆ ಅಂತಲ್ಲ. ಸಣ್ಣ ಪುಟ್ಟ ಕಲಾವಿದರ ಬದುಕು ಅವತ್ತಿಗೆ ದುಡಿಮೆ, ಅವತ್ತಿಗೆ ಜೀವನ ಅನ್ನುವ ರೀತಿಯಲ್ಲೇ ಇರುತ್ತೆ. ಪಾಪ ಇವತ್ತು ಶ್ರೀಧರ್ ಅವರ ಬದುಕು ಕೂಡ ಹಾಗೆ ಆಗಿರೋದು. ದೂರದ ಸಾಗರದಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ರು. ಕಲೆಯ ಬಗ್ಗೆ ಅಪಾರವಾದಂಥ ಗೌರವ ಅನ್ನೋದು ಅವರಿಗೆ ಇತ್ತು. ಒಂದು ಸಾಧನೆ ಮಾಡಬೇಕು ಅನ್ನೋದು ಕೂಡ ಇತ್ತು. ತಾನು ಕಲಾವಿದನಾಗಿ ಕಿರುತೆರೆ, ಹಿರಿತೆರೆ ಎಲ್ಲದರಲ್ಲೂ ಕೂಡ ನಟನೆ ಮಾಡೋದ್ರ ಜೊತೆಗೆ ತನ್ನಂತೆಯೇ ಅದು ಎಷ್ಟೋ ಜನಕ್ಕೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನುವಂಥ ಮಹದಾಸೆ ಇರುತ್ತಲ್ಲ, ಅವರಿಗೆ ಅವಕಾಶವನ್ನು ಒದಗಿಸಿ ಕೊಡುವಂಥದ್ದು, ಅವ್ರಿಗೆ ನಟನೆಯನ್ನು ಹೇಳ್ಕೊಡುವಂಥದ್ದು, ಈ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ರು. ಇವರ ಗರಡಿಯಲ್ಲಿ ಅದು ಎಷ್ಟೋ ಮಂದಿ ಇವತ್ತು ಹೇಗೆ ನಟನೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದು ಎಷ್ಟೋ ಜನ ಕಲಾವಿದರು ಇವತ್ತು ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಂದರೆ ಅವರ ಜೀವನದಲ್ಲಿ ಶ್ರೀಧರ್ ಅವರ ಪಾತ್ರನೂ ಕೂಡ ಇದೆ. ಯಾಕಂದರೆ ಅವರು ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ನಟನೆಯನ್ನು ಹೇಳ್ಕೊಡೋದು. ಅದರಿಂದ ಬಂದಂಥ ದುಡ್ಡಲ್ಲಿ ಅವರು ಇಷ್ಟು ದಿನ
ಒಂದು ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನು ಮಾಡ್ಕೊಂಡಿದ್ರು. ಆದರೆ ಈಗ ವಿಪರೀತವಾಗಿ ಲಕ್ಷಾನುಗಟ್ಟಲೆ ಖರ್ಚಾಗಿರೋದ್ರಿಂದ ಆ ಸೇವಿಂಗ್ಸ್ ಕೂಡ ಮುಗ್ದು ಹೋಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವ್ರ ಕೈಯಲ್ಲಿ ಇವಾಗ ಯಾವುದೇ ರೀತಿಯಾದಂಥ ಸೇವಿಂಗ್ಸ್ ಅನ್ನೋದು ಇಲ್ಲ, ಖಾಲಿ ಕೈ ಆಗಿದೆ. ಜೀವನ ನಡೆಸೋದು ಕಷ್ಟ ಆಗಿದೆ. ಈ ಮಗನನ್ನು ನಂಬ್ಕೊಂಡು ಬದುಕಿದ್ದಂಥ ಹಿರಿಯ ಅವರ ತಾಯಿ ಜೀವ ಕೂಡ ಈಗ ಒದ್ದಾಡ್ತಾ ಇದೆ. ಈತ ಹಾಸಿಗೆ ಹಿಡಿದಿರೋ ಮಗ, ಮುಂದೆ ಜೀವನದ ಬಗ್ಗೆ ಕಷ್ಟ, ಮಗನನ್ನು ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಾ ಇರೋದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಈ ಶ್ರೀಧರ್ ಅವರ ಬದುಕು ಕೂಡ ಒಂಥರ ಅತಂತ್ರ ಆಗಿದೆ. ಯಾಕಂದರೆ ಕಣ್ಮುಂದೆ ವಯಸ್ಸಾಗಿರೋ ತಾಯಿ ಇದ್ದಾರೆ. ನನಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನ ತಾಯಿನ ಯಾರು ನೋಡ್ಕೊಳ್ತಾರೆ ಏನು ಅನ್ನುವಂಥ ಪ್ರಶ್ನೆ, ಆತಂಕ ಅವರಲ್ಲೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಅವರೂ ಕೂಡ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಡಿಯೋ ಮತ್ತು ಫೋಟೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಾನು ತುಂಬ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀನಿ, ದಯವಿಟ್ಟು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಿ ಅನ್ನೋದನ್ನು ಕೇಳ್ಕೊಳ್ತಾ ಇರೋದು. ಈ ಸಂದರ್ಭದಲ್ಲಿ ಕಲಾವಿದರು ಎಲ್ಲರೂ ಒಗ್ಗಟ್ಟಾಗಬೇಕಾಗತ್ತೆ, ಒಂದಾಗಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅವ್ರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಜೊತೆಗೆ ಇವರು ಆ್ಯಕ್ಟಿಂಗ್ ಮಾಡಿದ್ರು, ಡಾಕ್ಟರ್ ಪಾತ್ರವನ್ನು ನಿರ್ವಹಿಸಿದ್ರು. ಹಾಗಾಗಿ ಯಾರಾದರೂ ಸುದೀಪ್ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಆದಷ್ಟು ಬೇಗ ಇದನ್ನು ದೊಡ್ಡ ದೊಡ್ಡ ಕಲಾವಿದರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವುಗಳು ಕೂಡ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಶೇರ್ ಮಾಡಬೇಕಾಗತ್ತೆ, ಈ ವಿಡಿಯೋವನ್ನು ಕಮೆಂಟ್ ಮಾಡಬೇಕಾಗತ್ತೆ, ತಲುಪಿಸಬೇಕಾದ ಜಾಗಕ್ಕೆ ತಲುಪಿಸಬೇಕಾಗತ್ತೆ. ಹಾಗಾಗಿ ಶ್ರೀಧರ್ ಅವರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು. ನೀವು ಕೂಡ ಅವರ ಅಕೌಂಟ್ಗೆ ಹಣವನ್ನು ಹಾಕಬಹುದು.